ಸುಮಾರು ಜನದ ಜೊತೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿದಾನೆ. ಸಮಸ್ಯೆ ಏನು ಅಂದ್ರೆ ಅವನಿಂದ ಪೆಟ್ಟು ತಿಂದವರು ಅವನ ಮೇಲ್ ದ್ವೇಷ ಕಾರ್ತಾನೆ ಇರ್ತಾರೆ. ಎಷ್ಟು ಚಂದ ಕಾಣ್ತಿದೆ ಗೊತ್ತಾ? ನನ್ ದೃಷ್ಟಿನೇ ತಾಕತ್ತ ನಿಂಗೆ. ನನ್ ಮುದ್ದು ಮಗಳು. ಎಷ್ಟು ಚೆನ್ನಾಗಿ ಕಾಣಿಸಿದ್ರೆ ಏನ್ ಪ್ರಯೋಜನ? ಕಿಣಿನ್ ತಗೊಂಡ್ ಹೋಗಿ ಗಿಡ್ಕೊಂಡ್ ಕೊಡ್ತಿದ್ದೀರಾ. ಕಾವ್ಯ, ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ? ಪಿನ್ ಕೊಡು. ಒಂದೊಂದೇ ಕೊಡ್ಬಾರ್ದಾ? ಶಾರದಾ, ಶಾರದಾ, ಬನ್ನಿ ಅದಕ್ಕೆ. ಪಂಚಮಿ ಬಾಮ್ಮ. ಶಾರದಾ, ಇದ್ರಲ್ಲಿ ನಮ್ ಪ್ರೇಮನ್ಗೆ ತಗೊಂಡಿರೋ ಒಡವೆಗಳಿದೆ, ಇದನ್ನೆಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ. ಕೊಡಿ ಅದಕ್ಕೆ. ಪ್ರೇಮ, ಇಲ್ಲಿ ನೋಡು, ನಿಮ್ ಅತ್ತೆ ನಿಂಗೆ ಎಷ್ಟೆಲ್ಲ ಒಡವೆಗಳು ತಗೊಂಡಿದ್ದಾರೆ. ಪ್ರೇಮ, ಯಾಕೆ ಹಾಗೆ ನೋಡ್ತಿದ್ಯಾ? ಇದೆಲ್ಲ ನಿನಗೇನೆ. ಕಾವ್ಯ, ಈಗೆಲ್ಲ ಒಡವೆಗಳನ್ನ ನೀನೇ ನಿಮ್ಮ ಅಕ್ಕನ್ಗೆ ಹಾಕ್ಬೇಕು, ಸರಿನಾ? ಯಾಕಮ್ಮ ನೀನು ಹೇಳ್ತಾನೆ ಇಲ್ಲ? ನನ್ಗೆ ಅರ್ಜೆಂಟ್ ಆಗಿ ಒಂದು ಆಫೀಸ್ ಕಾಲ್ ಮಾಡೋದಿದೆ, ನಾನ್ ಬರ್ತೀನಿ. ಕಾವ್ಯ, ಕಾವ್ಯ, ಅದಕ್ಕೆ ನೀವೇನು ಬೇಜಾರ್ ಮಾಡ್ಕೊಂಬಿಡಿ, ನಾನೇ ಇದನ್ನೆಲ್ಲ ಪ್ರೇಮಂಗ್ ಹಾಕ್ತೀನಿ. ನೋಡು ಪ್ರೇಮ, ನಿಮ್ಮತ್ತೆ ನಿನ್ಗೆ ಎಷ್ಟೆಲ್ಲ ಒಡವೆ ತಂದಿದ್ದಾರೆ. ಡಾಬು, ಬೈತಲೆ ಬಟ್ಟು, ಕಾಸಿನ ಸರ, ನೆಕ್ಲೆಸ್ಸು, ಬಳೆ ಎಲ್ಲ ತಂದಿದ್ದಾರೆ. ಯಾವತ್ತೇನು ತನ್ ಸೊಸೆಗೆ ಇಷ್ಟೆಲ್ಲ ಮಾಡಲ್ಲ. ಇಂಥ ಅತ್ತೆನ್ ಪಡಿಯಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ಯಾ. ಶಾರದಾ, ನನ್ ಸೊಸೆ ಚಿನ್ನದ ಬೊಂಬೆ ತರ ಕಾಣಿಸ್ತಿದ್ದಾಳೆ. ಹೌದು ಅದಕ್ಕೆ. ಅರೆ ನನ್ ಮಗಳು ಏನ್ ಇಷ್ಟ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಇವತ್ತು. ನನ್ ದೃಷ್ಟಿನೇ ಬೀಳುತ್ತೆ ಇವಳಿಗೆ. ಶಾರದಾ, ನಿಶ್ಚಿತಾರ್ಥ ಆದ್ಮೇಲೆ ದೃಷ್ಟಿ ತೆಗೆಯೋದು ಮರಿಬೇಡ ನೋಡು. ಖಂಡಿತ. ಮಗಳೇ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಎಸ್ ಡ್ಯಾಡ್. ನಿನ್ನ ಇವತ್ತಿನ ಅಜೆಂಡಾ ರಾಮ್ ಮನೆಯವರ ಮನಸ್ಸಿನ ಗೆಲ್ಬೇಕು.
ಓಕೆ ಡ್ಯಾಡ್. ಓಕೆ, ಆಲ್ ದ ಬೆಸ್ಟ್, ಬಾಯ್. ಥ್ಯಾಂಕ್ ಯು ರಾಜ್. ಸಿ ಯು. ಬಾಯ್ ಡ್ಯಾಡ್. ಮಹಾದೇವ ರೆಡಿನಾ? ರೆಡಿ ಆಗ್ತಿದ್ದೇನೆ ಅದಕ್ಕೆ. ಮುಹೂರ್ತಕ್ಕೆ ಟೈಮ್ ಆಯ್ತು. ಇನ್ನೇನು ಬರ್ತಾನೆ. ಸರಿ. ಹಾಯ್ ರಾಮ್. ಆಂಟಿ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಆಂಟಿ. ಯಾಕ ಏನ್ ಸುಮ್ನೆ ನಿಂತಿದ್ಯಾ? ನಾನ್ ಹೇಳ್ದೆ ಕೇಳ್ದೆ ಬಂದಿದ್ದು ನಿಂಗೆ ಆಶ್ಚರ್ಯ ಆಯ್ತಾ? ನಮ್ಮನೆ ಫಂಕ್ಷನ್ಗೆ ನನಗೆ ಯಾರು ಇನ್ವಿಟೇಷನ್ ಕೊಡ್ಬೇಕು? ಎಲ್ರು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇವಳು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಮ್ ರಾಮ್ ಕೆಲ್ಸ ಮಾಡ್ತಿದ್ದಾನಲ್ಲ ಆಸ್ಪತ್ರೆ, ಅದ್ರ ಓನರ್ ಧನ್ರಾಜ್ ಅವ್ರ ಮಗಳು. ಕಾಲೇಜಿಂದನೂ ಅವರಿಬ್ರು ಫ್ರೆಂಡ್ಸು, ಅದಕ್ಕೆ ತಮಾಷೆ ಮಾಡ್ತಿದ್ದಾಳೆ ಅಲ್ವಾ ಸ್ನೇಹ? ಹೌದು, 6 ವರ್ಷದಿಂದ ಪರಿಚಯ ನಮ್ದು. ಒಳ್ಳೇದಮ್ಮ, ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಅಂದಾಗೆ ಸ್ನೇಹ, ಇವ್ರು ನಮ್ ದೊಡ್ಡಮ್ಮ, ಇವ್ರು ನಮ್ಮಪ್ಪ, ಅವಳು ನನ್ ದೊಡ್ಡ ತಂಗಿ ಪಂಚಮಿ, ಅಂಡ್ ಇವಳು ಚಿಕ್ಕ ತಂಗಿ ಪೂರ್ವಿ. ಓ, ಪೂರ್ವಿ ಅಂದ್ರೆ ನೀವೇನಾ? ರಾಮ್ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ. ಏನ್ ಹೇಳ್ತಿರ್ತಾನೆ? ನಾನ್ ತುಂಬಾ ತಿಂತೀನಿ ಅಂತ ಹೇಳಿದ್ನಾ? ಹಾಗೇನಿಲ್ಲ. ಅಪ್ಪ ಬರ್ಲಿಲ್ವಾ ಸ್ನೇಹ? ಅವ್ರು ಸ್ವಲ್ಪ ಬ್ಯುಸಿ ಆಂಟಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ಸ್ನೇಹ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ರಾಮ್ ರಾಮ್, ನೀವಿಬ್ರು ಮದ್ವೆ ಆಗ್ತಿರೋ ವಿಷಯನ ನಾನ್ ಯಾರಿಗೂ ಹೇಳಿಲ್ಲ ಕಣೋ. ಮಾದೇವನ್ ಮದ್ವೆ ಆಗ್ಲಿ, ಆಮೇಲೆ ಮಾತಾಡ್ತೀನಿ. ಅಲ್ಲಿವರೆಗೂ ನೀನು ಯಾರಿಗೂ ಹೇಳ್ಬೇಡ. ಇಲ್ಲ ಅಮ್ಮ, ನೀನ್ ಅವತ್ತು ಹೇಳಿದ್ಯಲ್ಲ, ನಾವ್ ಯಾರಿಗೂ ಏನು ಹೇಳಲ್ಲ. ರಾಮ್, ಅಪ್ಪ ಬಂದೆ. ಸ್ನೇಹ, ನೀನ್ ಅಮ್ಮನ ಜೊತೆ ಮಾತಾಡ್ತೀರ, ನಾನು ಹೋಗಿ ಬರ್ತೀನಿ. ಏನಪ್ಪ ಕರೆದ್ರಲ್ಲ? ಮಗನೇ ರಾಮ್, ಈಗ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಹುಡುಗಿ ನಿನಗೆ ಬರೀ ಫ್ರೆಂಡ್ ತಾನೆ? ಯಾಕೆ ಕೇಳಿದ್ರೆ ಅವಳು ಮಾತಾಡ್ತಾ ಇರೋದು ನೋಡಿದ್ರೆ ತುಂಬಾ ದಿವಸದ ಪರಿಚಯ ಅಂತ ಕಾಣುತ್ತೆ. ಅದಕ್ಕೆ ಆ ಹುಡುಗಿ ಬರೀ ಫ್ರೆಂಡಾ ಅಥವಾ ಪ್ರೀತಿ ಪ್ರೇಮ ಅಂತ? ಆತರ ಏನೂ ಇರಲ್ಲ ಶ್ರೀಧರ್. ರಾಮ್ ಯಾರನ್ನಾದ್ರೂ ಇಷ್ಟಪಟ್ರೆ ಮೊದಲು ಹೇಳೋದು ನನ್ಗೇನೆ. ರಾಮ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಅವಳು ಬರೀ ಫ್ರೆಂಡೇ ಆಗಿರ್ತಾಳೆ ಅಲ್ವಾ ರಾಮ್? ಸರಿ, ನೀನ್ ಹೋಗಪ್ಪ. ಸರಿ ಸರಿ ನೋಡಿ. ಒಂದ್ ಯಾರು ನೀವು ಗಾಬರಿ ಮಾಡ್ತೀರಲ್ಲ? ಅಲ್ಲಮ್ಮ,
ಪ್ರೇಮ ರೆಡಿ ಆಗ್ತಿದ್ದಾಳೆ ರೆಡಿ ಆಗ್ತಿದ್ದಾಳೆ, ನೀವೇನ್ ಟೆನ್ಷನ್ ಮಾಡಿ. ಓ ನಮಸ್ತೆ ನಮಸ್ಕಾರ. ಬನ್ನಿ ಬನ್ನಿ. ಬನ್ನಿ. ಯಜಮಾನ್ರು ಬರ್ಲಿಲ್ವೇ? ಬನ್ನಿ ಪಾಪ ನಡಿ. ಶಾರದಾ, ನೀವ್ ಬಂದವ್ರನ್ನ ಮಾತಾಡಿಸ್ತಾ ಇರು, ನಾನು ಪ್ರೇಮನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಯ್ತು, ನೀವು ಹೋಗಿರಿ. ನಮಸ್ತೆ, ಬನ್ನಿ. ಬನ್ನಿ ಬನ್ನಿ ನಮಸ್ತೆ, ಬನ್ನಿ. ಬನ್ನಿ ಬನ್ನಿ. ಶಾರದಾ, ಅದಕ್ಕೆ ಅಂತೂ ಆ ದೇವ್ರು ಒಳ್ಳೆ ಕಡೆನೆ ಸಂಬಂಧ ಕೂಡ್ಸ್ಬಿಟ್ಟ. ಹೌದು, ಅದಕ್ಕೆ ಕಲ್ಯಾಣಿ ಅದ್ಕೆ ಅಂತ ಅತ್ತೆನ್ ಪಡೆಯಕ್ಕೆ ನಮ್ ಪ್ರೇಮ ತುಂಬಾನೇ ಪುಣ್ಯ ಮಾಡಿದಾಳೆ. ಹೌದೌದು. ಅಷ್ಟೇ ಅಲ್ಲ, ಬರೋ ಸೊಸೆಗೆ ಅಕ್ಕ ಆಗ್ಲೇ ಒಡವೆ ಬಟ್ಟೆಗಳನ್ನೆಲ್ಲ ಕೊಂಡ್ಕೊಂಡಿದ್ದಾಳೆ. ಹೌದು, ಅದಕ್ಕೆ ಇದನ್ನೆಲ್ಲ ನೋಡ್ತಿದ್ರೆ ನನ್ಗಂತೂ ತುಂಬಾ ಖುಷಿ ಆಗತ್ತೆ. ನಂಗೂ ಅಷ್ಟೇಪ್ಪ, ಎಲ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಮ್ ಪ್ರೇಮನ್ಗಂತೂ ಯಾವ ಕೊರತೆನೂ ಆಗ್ಬಾರ್ದು. ಅಯ್ಯೋ ಅದಕ್ಕೆ ನೀವೆಲ್ಲ ಇರ್ಬೇಕಾದ್ರೆ ಅವ್ಳು ಯಾಕೆ ಕೊರತೆ ತಾನೇ ಬರುತ್ತೆ ಹೇಳಿ? ಕರೆಕ್ಟ್ ಆಗಿ ಹೇಳ್ದೆ. ನಾವೆಲ್ಲ ಇರೋವಾಗ ಅವಳು ಯಾವ ಕೊರತೆನೂ ಬರಲ್ಲ. ಕಷ್ಟ ಅಂತೂ ಅವಳ ಹತ್ರನೂ ಸುಳಿಯಲ್ಲ. ನಮ್ ಮಾದೇವ ಬಂಗಾರದಂತ ಹುಡುಗ, ಆದ್ರೆ ಸ್ವಲ್ಪ ಕೋಪಿಷ್ಟ. ಸುಮಾರು ಜನದ ಜೊತೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿದಾನೆ. ಸಮಸ್ಯೆ ಏನು ಅಂದ್ರೆ, ಅವನಿಂದ ಪೆಟ್ಟು ತಿಂದವರು ಅವನ್ ಮೇಲ್ ದ್ವೇಷ ಕಾರ್ತಾನೆ ಇರ್ತಾರೆ. ಅದನ್ನ ನೆನೆಸ್ಕೊಂಡ್ರೆ ನನ್ಗೆ ಆಗಾಗ ದಿಗ್ಲಾಗತ್ತೆ ಶಾರದಾ. ನಮ್ಮ ಮಾದೇವ ಒಬ್ಬೊಬ್ನೇ ಓಡಾಡೋವಾಗ 4-5 ಜನ ಸೇರ್ಕೊಂಡು ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಯ್ಯಯ್ಯೋ. ಮದ್ವೆ ಆಗೋವರೆಗೂ ಏನು ತೊಂದರೆ ಇಲ್ಲ. ಮದ್ವೆ ಆದ್ಮೇಲೆ ಏನಾದ್ರು ತೊಂದರೆ ಆಗೋದ್ರೆ ಏನ್ ಗತಿ ಶಾರದಾ?